ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಯಸ್ತೇನೆ. ಇಂದು ಮಳೆಕಾಲ ಅಲ್ಲ, ಅದಕ್ಕೆ ನಮ್ಮ ಮಮ್ಮಿ ಒಂದು ಕ್ರಿಸ್ಪಿಯಾದ ರೆಸಿಪಿ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಸರಿ ಅಂತ ಹೇಳಿದೆ. ಸೊ ಆ ರೆಸಿಪಿ ಹೆಸರು ಪಟಾಟೊ ಚಿಪ್ಸ್. ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಬನ್ನಿ ಈಗ ಆಲೂಗೆಡ್ಡೆ ಚಿಪ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ತುಂಬ ಗರಿಯಾಗಿ ಬರುತ್ತೆ. ನಾವು ಮನೆಯಲ್ಲೇ ತಂದು ಈ ರೀತಿ ಮಾಡ್ಕೋಬೋದು. ಹೊರ್ಗಡೆ ತಿನ್ನೋದಕ್ಕಿಂತ ಅಂದರೆ ಹೊರಗಡೆ ಏನು ಮಾಡ್ತಾರೆ ಅಂದರೆ ಒಂದೇ ಆಯಿಲಲ್ಲೇ ಚಿಪ್ಸನ್ನೆಲ್ಲ ಕರಿತಾರೆ. ಅದು ನಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದ್ರ ಬದಲು ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನಮಗೂ ಮನೇಲಿ ಮಾಡಿದಂತಹ ಖುಷಿನೂ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಬರೀ ಎರಡು ಪದಾರ್ಥ ಇದ್ದರೆ ಸಾಕು. ಬರೀ ಆಲೂಗೆಡ್ಡೆ ಮತ್ತು ಚಿಪ್ಸ್ ಮಾಡೋದಿದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಕೊಬೋದು. ನಂದು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದರಲ್ಲೇ ಒಂದು ಬೌಲ್ಗಿಂತ ಜಾಸ್ತಿನೇ ಆಗುತ್ತೆ ಚಿಪ್ಸು. ನೋಡಿ, ಇದಕ್ಕೆ ನಾನು ಇದು ಚಿಪ್ಸ್ ಮೇಕರ್ ತೊಗೊಂಡಿದ್ದೀನಿ. ಚಿಪ್ಸ್ ಮಾಡೋದನ್ನು ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಇದು ಡಿಸೈನಾಗೂ ಬರುತ್ತೆ, ಮಾಮೂಲಿಯಾಗೂ ಮಾಡ್ಕೊಬೋದು. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ನಾನು ಬಾಣಲಿಲಿ ಆಯಿಲ್ನ ತುಂಬ ಬಿಸಿ ಮಾಡ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಬಿಸಿ ಇರಬೇಕು ನಾವು ಆಲೂಗೆಡ್ಡೆ ಹಾಕೋದಕ್ಕಿಂತ ಮುಂಚೆ. ಅದು ಬಿಸಿ ಇದ್ದಾಗ ನಾವು ಆಲೂಗೆಡ್ಡೆನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಅಂದರೆ ಈ ತುರಿಯೋದ್ರಲ್ಲಿ ತುರಿಯೋಂತಹ ಸ್ಲೈಡಲ್ಲಿ ಡೈರೆಕ್ಟಾಗಿ ನಾವು ಆಲೂಗೆಡ್ಡೆನ ಸ್ಲೈಸ್ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕೋಬೇಕು. ಏಕೆಂದರೆ ಇದು ನಾವು ಮತ್ತೆ ಆಲೂಗೆಡ್ಡೆನ ಆಚೆನೇ ಸ್ಲೈಸ್ ಮಾಡಿ ಇಟ್ಕೊಂಡು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಇದು ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಬಿಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗೆಲ್ಲ ಆಲೂಗೆಡ್ಡೆನ ನಾನು ಬಾಣಲೆಯಲ್ಲಿ ಡೈರೆಕ್ಟಾಗಿ ಸ್ಲೈಸ್ ಮಾಡಿದ್ದೀನಿ. ಈಗ ಇದನ್ನು ನೀಟಾಗಿ ಇದು ಆಯಿಲಲ್ಲಿ ಚೆನ್ನಾಗಿ ಬೆಂದ ನಂತರ ಆಯಿಲೆಲ್ಲ ನೊರೆಯಂತಹ ಅಂಶ ಎಲ್ಲ ಹೋಗಿ ಆ ಆಲೂಗೆಡ್ಡೆ ತುಂಬ ಕ್ರಿಸ್ಪಿಯಾಗಿ ಅದೇ ಮೇಲೆ ಬರುತ್ತೆ. ಅಲ್ಲಿವರೆಗೂ ನಾವು ಆಲೂಗೆಡ್ಡೆ ಚಿಪ್ಸನ್ನು ಕರ್ಕೋಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ಲು ನೊರೆ ತುಂಬಿದೆ. ಇದು ಒಂದು 5ರಿಂದ 10 ನಿಮಿಷ ಬಿಟ್ಟು ಈಗ ಇನ್ನೊಂದು ಸೈಡ್ 2 ಸೈಡನ್ನು ಮಗುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಮಾಡ್ಕೊಬೋದು. ಮತ್ತು ಅಂಗಡಿಲೆಲ್ಲ ತಂದಾಗ ಸ್ವಲ್ಪ ವೇಸ್ಟು ಆಲೂಗೆಡ್ಡೆನೂ ಹಾಕ್ತಾರೆ. ಅದ್ರ ಬದಲು ಈ ಥರ ನಾವು ಚೆನ್ನಾಗಿರೋಂಥ ಆಲೂಗೆಡ್ಡೆ ತೊಗೊಂಡು ಮನೆಯಲ್ಲೇ ಈಸಿಯಾಗಿ ಫ್ರೆಶ್ಶಾಗಿ ಮಾಡಿಕೊಂಡು ತಿನ್ಬೋದು. ತುಂಬ ಸಿಂಪಲ್ಲು. ಒಂದು ಸೈಡು ಎಣ್ಣೆನ ಕಾಯ್ಲಿಕ್ಕಿಟ್ಟು ನಾವು ಒಂದು ಸೈಡ್ ಆಲೂಗೆಡ್ಡೆ ತೊಗೊಂಡು ಅದು ಸಿಪ್ಪೆ ಇಟ್ಕೊಂಡ್ರೆ ಆಯಿತು. ಎಣ್ಣೆ ಬಿಸಿಯಾಗಿದ್ದ ನಂತರ ಡೈರೆಕ್ಟ್ ಎಣ್ಣೆ ಒಳಗಡೆ ನಾವು ಕರ್ಕೋಬೋದು. ನೋಡಿ, ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗ್ತಾ ಬರ್ತಾಯಿದೆ. ನೋಡಿ, ನೊರೆ ಎಲ್ಲ ಕಡಿಮೆ ಆದಮೇಲೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಆಯಿಲೆಲ್ಲ ಅದು ನಮಗೆ ಆಗಿದೆ ಅಂತ ಗೊತ್ತಾಗೋದೇ ಎಣ್ಣೆಯಲ್ಲಿರೋಂತಹ ನೊರೆ ಅಂಶ ಕಡಿಮೆ ಆಗಿ ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ಈಗ ಆಗಿದೆ. ತೆಕ್ಕೋತಾ ಇದ್ದೀನಿ. ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ನಾವು ಹಾಕಿದ್ರೂ ಎಷ್ಟು ನೀಟಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಅಂದರೆ ತುಂಬ ಅಂದರೆ ಸ್ವಲ್ಪ ಜಾಸ್ತಿ ಬ್ರೌನ್ ಬರೋವರೆಗೂ ಮಾಡ್ಕೋಬಾರ್ದು. ಇಷ್ಟು ಬಂದರೆ ಸಾಕು. ಅಷ್ಟು ಬಂದರೆ ತುಂಬ ಚೆನ್ನಾಗಿ ಚಿಪ್ಸು ರೆಡಿ ಆಗುತ್ತೆ. ನೋಡಿ, ಈಗ ಆಗಿದೆ. ತೆಕ್ಕೋತಾ ಇದ್ದೀನಿ ಎಲ್ಲನೂ.
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ. ಈಗ ನಾವು ಇದನ್ನು ತೆಕ್ಕೊಂಡು ಇದಕ್ಕೆ ನೀವು ಬರೀ ಉಪ್ಪು ಹಾಕೋಗಿದ್ರೆ ಆ ಉಪ್ಪು ಹಾಕ್ಕೋಬೋದು, ಇಲ್ಲ ಉಪ್ಪು ಖಾರ ಪುಡಿ ಎರಡೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ಉಪ್ಪು ಖಾರ ಪುಡಿ ಎರಡೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ನಿಮಗೆ ಸಾಲ್ಟು ಅಥವಾ ಚಿಲ್ಲಿ ಪೌಡರ್ ಎರಡೂ ಬೇಕು ಅಂದರೆ ಹಾಕ್ಕೋಬೋದು. ಅಂದರೆ ಸಾಲ್ಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದ್ರ ಜೊತೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಿಮಗೆ ಬರೀ ಬೇಡ ಸಾಲ್ಟ್ ಸಾಕು ಅಂದರೆ ಸಾಲ್ಟನ್ನೂ ಹಾಕ್ಕೊಳ್ಬೋದು. ನೋಡಿ ನಾನು ಇದನ್ನು ಡೈರೆಕ್ಟ್ ಈಗ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮನೇಲೇ ನಾವು ಇಷ್ಟು ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು. ನೋಡಿ ನಾನೀಗ ನಿಮಗೆ ಒಂದು ಮುರಿದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ಹೇಗೆ ಬಂದಿತ್ತು ಪೊಟೆಟೊ ಚಿಪ್ಸ್ ಕ್ರಿಸ್ಪಿಯಾಗಿ. ಸೊ ಇದನ್ನ ನೀವು ಅಂತ ಟ್ರೈ ಮಾಡಲೇಬೇಕು. ಮತ್ತು ಒಂದೇ ಒಂದು ಮಿಸ್ ಮಾಡಬೇಡಿ. ಇನ್ನು ನೋಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಒಂದೇ ಒಂದು ಮರಿಬೇಡಿ, ಬೆಲ್ಡಿಂಗ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.